descansar meu juízo em paz. Vai embolando, jogando um pouquinho. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಈ ಕರ್ಜಿಕಾಯಿ ತುಂಬೋದಕ್ಕೆ ಬೇಕಾಗಿರೋ ಹಿಟ್ಟನ್ನ ಕಲಸ್ಕೊಂಬಿಡೋಣ. ಸೊ ಫಸ್ಟು ಮೈದಾ ಹಿಟ್ಟು ಒಂದು ಕಪ್ಪು ಅಥವಾ 1.5 ಕಪ್ ಹಾಕೊಂಡು ಅದಕ್ಕೆ ಚಿರೋಟಿ ರವೆ 1-2 ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಜರಡಿ ತಿರ್ಕೊಬೇಕು. ಸೊ ಹುಳುಗಳು ಅಥವಾ ಕಲ್ಲು ಇಲ್ಲ ಮಣ್ಣು ಸೊ ಈ ತರ ಏನಾದ್ರು ಇದ್ರೆ ಸೊ ಜರಡಿ ಲೋಟೋಗುತ್ತೆ. ಆಮೇಲೆ ಕಲಸ್ಕೊಬೇಕಾದ್ರೆ ಒಂದು ಚಿಟಿಗೆ ಉಪ್ಪು ಹಾಕಲ್ರಿ, ಜಾಸ್ತಿ ಬೇಡ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕರ್ಜಿಕಾಯಿ ನಾರ್ಮಲ್ ಟೈಮಲ್ಲಾದ್ರೂ ತಿನ್ಬೋದು ಅಥವಾ ಹಬ್ಬದ ವಿಶೇಷವಾಗಾದ್ರೂ ಮಾಡ್ಬೋದು. ಸೊ ಕಲಿಸ್ಬೇಕಾದ್ರೆ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡು ಕಲ್ಸ್ಕೊಳ್ರಿ. ಸೊ ಚೆನ್ನಾಗಿ ಬರುತ್ತೆ ಹಿಟ್ಟು. ಸೊ ನೋಡ್ಬೋದು ನಾವ್ ಯಾವ ರೀತಿ ಕಲಿಸ್ತಾ ಇದೀವಿ ಅಂತ. ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ವಾಟರ್ ಮಿಕ್ಸ್ ಮಾಡ್ಕೊಂಡು, ಸೊ ಇತ್ತ ನೀರಾಗೂ ಕಲಿಸ್ಬಾರ್ದು, ಇತ್ತ ಗಟ್ಟಿನೂ ಆಗ್ಬಾರ್ದು. ಸೊ ಒಂಥರ ಸಾಫ್ಟ್ ಆಗಿ ಹದವಾಗಿ ಕಲಿಸ್ಕೊಬೇಕು. ಸೊ ಇದು ಕಲ್ಸೋದು ಒಂದ್ ಕಲೆ, ಆಮೇಲೆ ಕಡುಬು ಮಾಡೋದು ಒಂದ್ ಕಲೆ. ಸೊ ಕಡುಬು ಅಲ್ಲ, ಕರ್ಜಿಕಾಯಿ. ಸೊ ಈ ಕಡುಬು ಕರ್ಜಿಕಾಯಿ ಏನ್ ಡಿಫ್ರೆನ್ಸ್ ಅಂದ್ರೆ, ಸೊ ಕಡುಬು ಅಂದ್ರೆ ಹೂರ್ಣದಲ್ಲಿ ಮಾಡೋದು. ಸೊ ಕರ್ಜಿಕಾಯಿ ಅಂದ್ರೆ ಇದು ಕಡಲೆಪಪ್ಪು ಇದೆಲ್ಲ ಪುಡಿ ಮಾಡ್ಕೊಂಡು ಅದನ್ನ ಹೂರ್ಣ ತರ ತುಂಬೋದು. ಸೊ ಇದೇ ಡಿಫ್ರೆನ್ಸ್ ಕರ್ಜಿಕಾಯಿಗೂ ಕಡುಬುಗೂ. ಸೊ ಡಿಫ್ರೆನ್ಸ್ ಗೊತ್ತಿರಲಿ ಅಂತ ಹೇಳಿದೆ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ನೋಡ್ಬೋದು ನಾವು ಯಾವ ರೀತಿ ಹಿಟ್ಟನ್ನ ಕಲ್ಸಿದೀವಿ ಅಂತ. ಸೊ ಈ ತರ ಕಲ್ಸಾದ್ಮೇಲೆ ಮತ್ತೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು 20 ಮಿನಿಟ್ಸ್ ಒಂದು ಯಾವ್ದಾನ ತಪ್ಪಲೆ ಮುಚ್ಚಿಬಿಟ್ಟು ಎಣ್ಣೆಗೆ ಬಿಟ್ಬಿಡಿ. ಸೊ ನಮ್ಮ ಕರ್ಜಿಕಾಯಿಗೆ ಬೇಕಾಗಿರೋ ಹಿಟ್ಟು ರೆಡಿ ಆಗೋಗುತ್ತೆ. ಸೊ ಎಷ್ಟು ಸಿಂಪಲ್ ಅಲ್ಲ, ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಹಬ್ಬದ ಟೈಮಲ್ಲಿ ಆಚೆ ಹೋಗಿ ತರೋದಕ್ಕಿಂತ ಈ ತರ ಮನೇಲಿ ಮಾಡೋದು ಎಷ್ಟು ವಾಸಿ ಅಲ್ಲ. ಸೊ ನೋಡ್ಬೋದು ನಮ್ಮ ಹಿಟ್ಟು ರೆಡಿ. ಸೊ ನೆಕ್ಸ್ಟ್ ಈ ಕರ್ಜಿಕಾಯಿಗೆ ತುಂಬಾ ಬೇಕಾಗಿರೋ ಪುಡಿನ ನೋಡ್ಕೊಳ್ಳೋಣ ಹೇಗೆ ರೆಡಿ ಮಾಡೋದು ಅಂತ. ಸೊ ಕಡಲೆಪಪ್ಪು 1 ಕಪ್ಪು, ಆಮೇಲೆ ಕಡಲೆ ಬೀಜ ಹುರಿದಿರೋದು, ಸೊ ಹುರಿದು ಸಿಪ್ಪೆ ತೆಗ್ದಿರೋದು ಅದೊಂದು 1/4 ಕಪ್ಪು, ಬೆಲ್ಲ 1 ಕಪ್ಪು, ಒಣ ಕೊಬ್ಬರಿ 1/4 ತುರಿ, ಆಮೇಲೆ ಏಲಕ್ಕಿ 1-2-3 ಚೆನ್ನಾಗಿ ನುಣ್ಣು ಕುಟ್ಕೊಬೇಕು. ಸೊ ಇಷ್ಟು ಐಟಮ್ಸ್ ಬೇಕು ನಮ್ಮ ಪುಡಿ ಮಾಡೋದಕ್ಕೆ, ಈ ಕರ್ಜಿಕಾಯಿ ಪುಡಿ ಮಾಡೋದಕ್ಕೆ. ಸೊ ಇದನ್ನ ರುಬ್ಕೊಂಬಿಡೋಣ ಬನ್ನಿ. ಸೊ ಮಿಕ್ಸಿ ತಗೊಂಡು ಅದಕ್ಕೆ ಈ ಕಡಲೆಪಪ್ಪು ಮತ್ತೆ ಕಡಲೆ ಬೀಜ ಹುರಿದಿರೋದಿತ್ತಲ್ಲ ಅದನ್ನ ಮಿಕ್ಸಿಗೆ ಹಾಕಬೇಕು. ಸೊ ನೋಡ್ಬೋದು ಯಾವ ತರ ಪುಡಿ ಆಗಿದೆ ಅಂತ. ಸೊ ಇಷ್ಟು ರೇಂಜಿಗೆ ಪುಡಿ ಆದ್ರೆ ಸಾಕು. ಸೊ ಬನ್ನಿ ಇನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಫಸ್ಟ್ ಒಂದು ಬೌಲ್ ತಗೊಂಡು ಈ ಕಡಲೆಪಪ್ಪು ಮತ್ತೆ ಕಡಲೆ ಬೀಜ ಹುರ್ಕೊಂಡಿರೋದು, ಸೊ ಇದನ್ನ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನ ಫುಲ್ ಹಾಕೊಂಡು ಆಮೇಲೆ ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕೊಬೇಕು. ಸೊ ಫಸ್ಟ್ 1 ಕಪ್ನ ಹಾಕೊಂಡ್ ನೋಡ್ರಿ. ಸೊ ರುಚಿ ಸಾಕಾಗಿಲ್ಲ ಅಂದ್ರೆ ಇನ್ನೊಂಚೂರು ಬೆಲ್ಲ ಆಡ್ ಮಾಡ್ಕೊಳ್ರಿ. ಆಮೇಲೆ ತೆಂಗಿನ ತುರಿ, ಸೊ ಇದು ಒಣ ಕೊಬ್ಬರಿ ಹಾಕಿರೋದು, ಒಣ ಕೊಬ್ಬರಿ 1/4 ಕಪ್ಪು, ಆಮೇಲೆ ಏಲಕ್ಕಿ 1-2-3. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಕರ್ಜಿಕಾಯಿಗೆ ತುಂಬಾ ಬೇಕಾಗಿರೋ ಹಿಟ್ಟು ರೆಡಿ. ಸೊ ನೋಡ್ಬೋದು ಟೇಸ್ಟ್ ನೋಡ್ತಾ ಇದೀವಿ. ಸೊ ಒಂದ್ ಸ್ವಲ್ಪ ಸಿಹಿ ಕಡಿಮೆ ಇರಂಗಿತ್ತು. ಸೊ ಅದಕ್ಕೆ ಮತ್ತೆ ಈ ಬೆಲ್ಲನ ಆಡ್ ಮಾಡ್ತಾ ಇದೀವಿ. ಸೊ ಸಕ್ಕರೆನ ಹಾಕೊಳಕ್ ಹೋಗ್ಬಿಡ್ರಿ. ಸೊ ಬೆಲ್ಲನೇ ಯೂಸ್ ಮಾಡ್ರಿ. ಸೊ ಬಾಡಿಗೆ ಒಳ್ಳೇದು. ಸೊ ಇನ್ನೇನ್ ನಮ್ಮ ಈ ಹಿಟ್ಟು ರೆಡಿ ಆಯ್ತು. ಸೊ ಇನ್ನ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಈ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದ್ರೊಳಕ್ಕೆ ಈ ಪುಡಿನ ಮಿಕ್ಸ್ ಮಾಡಿ ಆಡ್ ಮಾಡಿ ಸೊ ಬಾಣ್ಲಿಕ್ಕೆ ತೇಲಿಸ್ಕೊಂಬಿಡೋದೆ ಬಾಕಿ. ಸೊ ಫಸ್ಟಿಗೆ ಈ ಹಿಟ್ಟು ಕಲಿಸ್ಕೊಂಡಿರೋದನ್ನ ಚೆನ್ನಾಗಿ ನಾತ್ಕೊಂಡು ಸೊ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಬೇಕು. ಸೊ ಚಾನೆಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಹಾಗೆ ನಿಮ್ಗೆ ಏನಾದ್ರು ರೆಸಿಪೀಸ್ ಬೇಕು ಅಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ಆದಷ್ಟು ಬೇಗ ವ್ಲಾಗ್ ಮಾಡಾಕ್ತೀನಿ. ಸೊ ನೋಡ್ಬೋದು. ಸೊ ಈ ತರ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ರಿ ಸಾಕು. ಆಮೇಲೆ ಇದು ಹೊಸೆಯೋದು ಅಷ್ಟೇ, ಪೂರಿಗಿನ್ನ ದೊಡ್ಡದಾಗೂ ಇರಬಾರ್ದು, ಪೂರಿಗಿನ್ನ ಚಿಕ್ಕದಾಗೂ ಇರಬಾರ್ದು. ಸೊ ಮೀಡಿಯಂ ಸೈಜ್ ಇದ್ರೆ ಸಾಕು, ತುಂಬೋದಕ್ಕೆ ಈಸಿ ಆಗುತ್ತೆ. ಸೊ ಈ ತರ ಓವಲ್ ಶೇಪ್ ಅಲ್ಲಿ ಇದ್ರೆ ಸಾಕು. ಸೊ ಎಲ್ಲಾನು ಅದೇ ತರ ಹೊಸ್ಕೊಂಡಿದ್ದಾಯ್ತು. ಸೊ ಇನ್ನ ಬನ್ನಿ ಇದಕ್ಕೆ ಆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ತುಂಬ್ಕೊಂಬಿಡೋಣ. ಸೊ ಫಸ್ಟ್ ಫುಲ್ ಸುತ್ತ ಎಲ್ಲ ಈ ತರ ನೀರ್ನ ತಗೊಂಡು ಹತ್ಕೊಂಡು ನೆಕ್ಸ್ಟ್ ಈ ಪುಡಿ ಮಾಡ್ಕೊಂಡಿದ್ವಲ್ಲ ಕಡಲೆಪಪ್ಪು, ಕಡಲೆ ಬೀಜ, ಕೊಬ್ಬರಿ ತುರಿ, ಆಮೇಲೆ ಏಲಕ್ಕಿ, ಆಮೇಲೆ ಬೆಲ್ಲ, ಸೊ ಇಷ್ಟು ಹಾಕೊಂಡು ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಸೊ ಈ ತರ ಸೆಂಟ್ರಿಗೆ ಹಾಕೊಂಡು ಸೈಡಲ್ಲೆಲ್ಲ ಒತ್ಕೊಂಡು ನೀಟಾಗಿ ಸುತ್ಕೊಂಬರ್ಬೇಕು. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಕಲಿಯೋದಿಕ್ಕೆ. ಸೊ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗೋಗುತ್ತೆ ನಿಮ್ಗೇನೆ. ಸೊ ಈ ತರ ನೀಟಾಗಿ ಸುತ್ಕೊಂಬರ್ಬೇಕು. ಸೊ ನೋಡ್ತಾ ಇದೀರಲ್ಲ ಯಾವ ರೀತಿ ಸುತ್ತಾ ಇದಾರೆ ಅಂತ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ನೀವು ಮಾಡ್ತಾ ಮಾಡ್ತಾ ನೀವು ಕಲ್ತ್ ಬಿಡ್ತೀರಾ. ಕಲಿಯೋವರೆಗೂ ಅಷ್ಟೇ ಬ್ರಹ್ಮವಿದ್ಯೆ. ಸೊ ಕಲ್ತ ಮೇಲೆ ಎಲ್ಲ ಕೋತಿವಿದ್ಯೆ ಅನ್ನಂಗೆ. ಸೊ ನೀವು ಮಾಡ್ತಾ ಮಾಡ್ತಾ ನಿಮ್ಗೂ ಪ್ರಾಕ್ಟೀಸ್ ಆಗೋಗುತ್ತೆ. ಸೊ ಬನ್ನಿ ಇದೇ ತರ ಎಲ್ಲಾನು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಬಾಣ್ಲಿಗೆ ಹಾಕೊಂಡು ತೇಲಿಸ್ಕೊಂಬಿಟ್ಟು ತಿನ್ಬಿಡೋಣ.
ಸೊ ನೋಡ್ಬೋದು ಎಷ್ಟು ಈಸಿ ಅಲ್ವಾ ಗುರು. ಸೊ ಈ ತರ ಮನೇಲಿ ಮಾಡ್ಕೊಂಡು ಆರಾಮಾಗೆ. ಸೊ ಇದು ಇನ್ನೇನ್ ಯುಗಾದಿ ಹಬ್ಬನೂ ಬರ್ತಾ ಇದೆ. ಸೊ ಯುಗಾದಿ ಹಬ್ಬಕ್ಕೆ ಕಡಗಡ್ಬು ಆದ್ರೂ ಮಾಡ್ರಿ, ಇಲ್ಲ ಈ ತರ ಪುಡಿದು ಕರ್ಜಿಕಾಯಿ ಆದ್ರೂ ಮಾಡ್ರಿ. ಸೊ ಯಾವ್ದು ಮಾಡಿದ್ರು ಟೇಸ್ಟ್ ಆಗೇ ಇರುತ್ತೆ. ಸೊ ಎರಡೂ ನನ್ಗೆ ಫೇವ್ರೆಟೇನೆ. ಸೊ ನಿಮ್ದು ಯಾವ ಫೇವ್ರೆಟ್ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಇದೇ ತರ ಎಲ್ಲಾನು ರೆಡಿ ಮಾಡ್ಕೊಂಬಿಡೋಣ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸುತ್ತಿದೀವಿ ಅಂತ. ಸೊ ಈ ಹಾರ ಎಲ್ಲ ಬರಲ್ವಾ, ರೆಡಿಮೇಡ್ ಹಾರ. ಸೊ ಆ ತರ ಕಾಣಿಸುತ್ತಲ್ಲ, ಸೊ ಸೈಡಲ್ಲೆಲ್ಲ ಈ ಜಡೆ ಅಥವಾ ಯಾವ ರೀತಿ ಆದ್ರೂ ತಿಳ್ಕೊಂಬೋದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇನ್ನ ಬಾಣ್ಲಿ ಇಕ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಬನ್ನಿ. ಸೊ ಎಣ್ಣೆ ಕಾಯ್ದಾಯ್ತು, ಇನ್ನ ಒಂದೊಂದೇ ಹಾಕೊಂಡು ಬೇಯಿಸ್ಕೊಬೇಕು. ಇದು ಬಾಣ್ಲಿಲ್ ಬಿಡಬೇಕಾದ್ರೆ ಹುಷಾರು. ಸೊ ಎಣ್ಣೆ ಕೈ ಮೇಲೆ ಅಥವಾ ಜೋರಾಗಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡ್ ಮಾಡ್ಕೊಳ್ರಿ. ಆದ್ರೆ ಇದು ಬೇಯಿಸ್ಬೇಕಾದ್ರೆ ಏನ್ ಗೊತ್ತಾ ಉರಿಯೋದು, ಸೊ ಇದು ತಿರ್ವಾಕೊಳ್ಳಲ್ಲ ಬೇಗ. ತಿರ್ವಾಕ್ಬೇಕಾದ್ರೆ ಅದು ಮಲಿಕೊಂಬಿಡುತ್ತೆ. ಸೊ ಒಂಥರ ಇದು ಬೇಗ ರೊಟೇಟ್ ಆಗಲ್ಲ. ಸೊ ನೋಡ್ಬೋದು. ಸೊ ಅದಕ್ಕೆ ಇದೊಂದು ಬೇಯಿಸ್ಬೇಕಾದ್ರೆ ಇದೊಂದು ಪ್ರಾಬ್ಲಮ್. ಸೊ ಈ ತರ ತಿರ್ವಾಕ್ಬೇಕಾದ್ರೆ ಉಲ್ಟಾ ಮಲಿಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಒಂದ್ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತೀವಿ. ಸೊ ಪರವಾಗಿಲ್ಲ. ಸೊ ಮನೇಲಿ ಟೇಸ್ಟಿಯಾಗಿ ತಿನ್ಬೇಕು ಅಂದ್ರೆ ಎಲ್ಲ ಮಾಡ್ಲೇಬೇಕು. ಸೊ ಇದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ. ಕೆಂಪುಗೆ ಆಗ್ಬೇಕು ಚೆನ್ನಾಗೆ. ಸೊ ಆವಾಗ ಒಳಗಡೆ ಇರೋದು ಚೆನ್ನಾಗಿ ಬೇಯುತ್ತೆ. ಸೊ ಮತ್ತೆ ಒಂಥರ ಕ್ರಿಸ್ಪಿ ಟೇಸ್ಟ್ ಬರುತ್ತೆ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ಹಬ್ಬಕ್ಕೆ ಟ್ರೈ ಮಾಡಲಿ. ಈ ರುಚಿಕರವಾದ ಸಿಂಪಲ್ ಆ್ಯಂಡ್ ಟೇಸ್ಟಿ ಕರ್ಜಿಕಾಯಿನ ಟ್ರೈ ಮಾಡಲಿ. ಸೊ ಎಷ್ಟು ಆರಾಮಾಗಿ ಮಾಡ್ಬೋದಲ್ಲ, ವಿದಿನ್ 30 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ನಾನು ವಿಡಿಯೋನ ಕಟ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ತೀರಾ ಬೆಂದಿಲ್ಲ ಅಂದರೂ ತಿನ್ನೋಕ್ಕಾಗಲ್ಲ, ಹಿಟ್ಟಿಟ್ಟು ತಿಂದಂಗೆ ಆಗುತ್ತೆ. ಸೊ ಅದಕ್ಕೆ ಒಂಥರ ರೋಸ್ಟೆಡ್ ಕಲರ್ ಬಂದಾಗ ತೆಗೆದುಬಿಡ್ರಿ ಅಷ್ಟೇ. ಸೊ ಮತ್ತೆ ನಿಮ್ಗೆ ಯಾವ್ದಾದ್ರು ನೆಕ್ಸ್ಟು ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾನು ತಪ್ಪದೆ ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ಥರ ವ್ಲಾಗುಗಳು ಡೈಲಿ 10 ಗಂಟೆ ಅಥವಾ ಸಂಜೆ ಟೈಮಲ್ಲಿ ಅಪ್ಲೋಡ್ ಆಗ್ತಾನೆ ಇರ್ತವೆ. ಸೊ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಷ್ಟು ಕೆಂಪುಗೆ ಈ ಬಣ್ಣ ಬಂದರೆ ಸಾಕು, ನಮ್ಮ ರುಚಿಕರವಾದ ಘಮಘಮವಾದ ಕರ್ಜಿಕಾಯಿ ರೆಡಿಯಾಗಿದೆ ಅಂತ ಅರ್ಥ. ಸೊ ಗೈಸ್, ನೀವು ಟ್ರೈ ಮಾಡ್ತೀರಾ ತಾನೇ? ಇವತ್ತೇ ಹೋಗಿ ಟ್ರೈ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಸೊ ರುಚಿಕರವಾಗಿ ಮನೆಯಲ್ಲೇ ಕರ್ಜಿಕಾಯಿ ಮಾಡಬಹುದು ಅಂತ. ಸೊ ಹಬ್ಬದ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ, ಸೊ ಎಲ್ಲ ಟೈಮಲ್ಲೂ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಟ್ರೈ ಮಾಡಲಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.